ಎಲ್ರಿಗೂ ನಮಸ್ಕಾರ. ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಮೊದಲ T20 ಸಖತ್ ಹೈ ಸ್ಕೋರಿಂಗ್ ಥ್ರಿಲ್ಲರ್ ಆಗಿತ್ತು. ಎರಡನೇ ಮ್ಯಾಚ್ ಕೂಡ ಹೈ ಸ್ಕೋರಿಂಗ್ ಗೇಮೇ ಆಗಿತ್ತು. ಈ ಮ್ಯಾಚ್ನಲ್ಲಿ ಮ್ಯಾಕ್ಸ್ವೆಲ್ ಅವರು ಒಂದು ಅಪರೂಪದ ಸಾಧನೆಯನ್ನು ಮಾಡಿದ್ದಾರೆ. ಅದು ಎಲ್ಲ ಏನು ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೊದಲ T20 ಹೈ ಸ್ಕೋರಿಂಗ್ ಮ್ಯಾಚ್ ಆಗಿತ್ತು. ಎರಡೂ ತಂಡಗಳು 200 ಪ್ಲಸ್ ರನ್ನನ್ನು ಹೊಡೆದು ಕೊನೆಯಲ್ಲಿ ಆಸ್ಟ್ರೇಲಿಯಾ ವಿಜಯಶಾಲಿಯಾಗಿತ್ತು. ಅದೇ ರೀತಿ ಇವತ್ತು ಕೂಡ ಮತ್ತೊಂದು ಹೈ ಸ್ಕೋರಿಂಗ್ ಗೇಮ್ ಆಗಿದೆ. ಎರಡು ತಂಡಗಳು 200 ಪ್ಲಸ್ ರನ್ ಸ್ಕೋರ್ ಮತ್ತೊಮ್ಮೆ ಮಾಡಿವೆ. ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ 22 ರನ್ ಗಳಿಸಿ ಔಟ್ ಆದರೂ ಹಾಗೆಯೇ ಇಂಗ್ಲಿಷ್ ಬೇಗ ಹೋದರು. ನಂತರ ಮಿಚೆಲ್ ಮಾರ್ಷ್ 12 ಬಾಲ್ನಲ್ಲಿ 29 ರನ್ ಗಳಿಸಿದರು. ಇವರೆಲ್ಲ ಒಂದು ಕಡೆ ಆದರೆ ಇವತ್ತಿನ ಸ್ಟಾರ್ ಪರ್ಫಾರ್ಮರ್ ಆಫ್ ದ ಡೇ ಯಾರೋ ಗ್ಲೆನ್ ಮ್ಯಾಕ್ಸ್ವೆಲ್ ಬರೋಬ್ಬರಿ 120 ರನ್ಗಳನ್ನು ಸಿಡಿಸಿ ಬೃಹತ್ ಕೊಡುಗೆ ನೀಡಿದರು. 55 ಬಾಲ್ಗಳಲ್ಲಿ 120 ರನ್ ಗಳಿಸಿ ಅಜೇಯರಾಗಿ ಮಿಂಚಿದರು. 12 4 ಹಾಗೆಯೇ 8 ಸಿಕ್ಸರ್ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ. ಹಾಗೆಯೇ ಟಿಮ್ ಡೇವಿಡ್ ಅವರು ಕೊನೆಯಲ್ಲಿ 14 ಬಾಲ್ 31 ರನ್ ಗಳಿಸಿ ಫಿನಿಶಿಂಗ್ ಟಚ್ ನೀಡಿದರು. ಇವರೆಲ್ಲ ನೆರವಿನಿಂದ ಆಸ್ಟ್ರೇಲಿಯಾ ತಂಡವು 241 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ಈ 241 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದ ವೆಸ್ಟ್ ಇಂಡೀಸ್ ತಂಡಕ್ಕೆ ಆರಂಭ ಸಿಗಲಿಲ್ಲ. ಆರಂಭಿಕರು ಮುಗ್ಗರಿಸಿದರು. ಅದಾದ ಬಳಿಕ ಶಾಯಾಪ್ 0ಗೆ ಔಟ್ ಆದರು. ಪೂರನ್ ಕೂಡ 18ಕ್ಕೆ ಔಟ್ ಆದರು. ರುದರ್ಫೋರ್ಡ್ ಕೂಡ 0ಗೆ ಹೋದರು. ಹೀಗೆ ಸಂಕಷ್ಟದಲ್ಲಿ ಸಿಲುಕಿದ್ದ ಅವರಿಗೆ ರೋಮನ್ ಪೋವೆಲ್ ಮತ್ತು ಆಂಡ್ರೆ ರಸೆಲ್ ಅತ್ಯುತ್ತಮ ಇನ್ನಿಂಗ್ಸ್ ಆಡಿದರು. ರೋಮನ್ ಪೋವೆಲ್ 36 ಬಾಲ್ನಲ್ಲಿ 63 ರನ್ ಗಳಿಸಿ ಮಿಂಚಿದರೆ ರಸೆಲ್ ಒಂದು ಕ್ವಿಕ್ ಫೈರ್ 37 ಹೊಡೆದು ಔಟ್ ಆದರು. ಹೀಗೆ ಅವರು ಕೂಡ 207 ರನ್ಗಳನ್ನು ಗಳಿಸಿದರು 20 ಓವರ್ನಲ್ಲಿ. ಎರಡೂ ತಂಡಗಳು ಕೂಡ 200 ಪ್ಲಸ್ ರನ್ ಗಳಿಸಿದೆ. ಸಖತ್ ಹೈ ಸ್ಕೋರಿಂಗ್ ಮ್ಯಾಚ್ ಆಗ್ತಾಯಿದೆ ಇದು. ಇನ್ನು ಮ್ಯಾಕ್ಸ್ವೆಲ್ ಅವರು ಒಂದು ಅಪರೂಪದ ಸಾಧನೆ ಮಾಡಿದ್ದಾರೆ ಈ ಮ್ಯಾಚ್ನಲ್ಲಿ. 94 ಇನ್ನಿಂಗ್ಸ್ನಲ್ಲಿ T20 ಇಂಟರ್ನ್ಯಾಷನಲಲ್ಲಿ 5 ಶತಕಗಳನ್ನು ಗಳಿಸಿದ್ದಾರೆ. ಈ ರೆಕಾರ್ಡ್ ಮೊದಲಿಗೆ ರೋಹಿತ್ ಶರ್ಮಾ ಅವ್ರದ್ದಿತ್ತು. ಅವರು 143 ಇನ್ನಿಂಗ್ಸ್ನಲ್ಲಿ 500 ಇದೆ ಅವ್ರದ್ದು. ಈಗ ಮ್ಯಾಕ್ಸ್ವೆಲ್ ಅವರು 94ನೇ ಇನ್ನಿಂಗ್ಸ್ನಲ್ಲಿ 500 ಗಳಿಸಿದ್ದಾರೆ T20 ಇಂಟರ್ನ್ಯಾಷನಲಲ್ಲಿ. ಸಖತ್ ಫಾರ್ಮ್ನಲ್ಲಿದ್ದಾರೆ ಗ್ಲೆನ್ ಮ್ಯಾಕ್ಸ್ವೆಲ್. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.